ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಇವತ್ತು ಬೆಂಡೆಕಾಯಿ ಉಪಯೋಗಿಸಿ ಒಂದು ಬೇಳೆ ಇಲ್ಲದೆ ಒಂದು ಸಾಂಬಾರು ಮಾಡ್ತಾಯಿದ್ದೀನಿ. ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಸ್ವಲ್ಪ ನೀರು ಸೋಸೋಕ್ಕಿಡಬೇಕು. ಹೀಗೆ ಬೆಂಡೆಕಾಯಿ ಕ್ಲೀನಾಗಿ ಒಂಚೂರು ನೀರಿಲ್ದಂಗೆ ಒರೆಸ್ಕೋಬೇಕು. ಹೀಗೆ ಬೆಂಡೆಕಾಯಿ ಹೆಚ್ಕೊತಾ ಇದ್ದೀನಿ. ಫಸ್ಟು ಬೆಂಡೆಕಾಯಿ ಒಂದು 1/4 ಸ್ಪೂನಷ್ಟು ಎಣ್ಣೆ ಹಾಕಿ ಹುರ್ಕೋಬೇಕು. 1 ಸ್ಪೂನಷ್ಟು ಎಣ್ಣೆ ಹಾಕಿ ಹುರ್ಕೋಬೇಕು. ಬೆಂಡೆಕಾಯಿ ಹುರಿಯೋಷ್ಟೊತ್ತಿಗೆ ಮಸಾಲೆಗೆ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ. ನೆನೆಸಿರೋ ಹುಣಸೆಹಣ್ಣು, ಕರಿಬೇವಿನ ಸೊಪ್ಪು ಹಾಗೂ ಸ್ವಲ್ಪ ಬೆಲ್ಲ, ಸಾಸಿವೆ ಒಗ್ಗರಣೆಗೆ, ಹಾಗೆ ಕೊತ್ತಂಬರಿ ಸೊಪ್ಪು ಮಸಾಲೆಗೆ, ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 2 ಸ್ವಲ್ಪ ಹುರ್ಕೊಂಡಿದ್ದೀನಿ, ಕಾಯಿ, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಇಷ್ಟು ಮಸಾಲೆ ರುಬ್ಕೋಬೇಕು. ಈಗ ಮಸಾಲೆ ರುಬ್ಕೊಳ್ಳೋಣ. ಸ್ವಲ್ಪ ಖಾರದ ಪುಡಿ, ನಮ್ಮದು ತುಂಬ ಖಾರ ಇರುತ್ತೆ ಖಾರದ ಪುಡಿ, ಹಾಗಾಗಿ ಸ್ವಲ್ಪ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಗೆ ಅರಿಶಿನ ಪುಡಿ, 1 ಸ್ಪೂನಷ್ಟು ಸಾಂಬಾರು ಪುಡಿ, ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ. ಇಷ್ಟು ನುಣ್ಣಗಾದ್ಮೇಲೆ ಟೊಮೆಟೊ ಹಾಕ್ಬಿಟ್ಟು ರುಬ್ಕೋಬೇಕು. ಈಗ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ತೀನಿ. ಸ್ವಲ್ಪ ಸಾಸಿವೆ, ಹಾಗೆ ಕರಿಬೇವು. ನೋಡಿ, ಬೆಂಡೆಕಾಯಿ ಈ ಥರ ಇದ್ದೀನಿ. ಈಗ ಬೆಂಡೆಕಾಯಿ ಇದಕ್ಕೆ ಈಗ ಎಂಟಿಯರ್ ಸಾಂಬಾರು ಪುಡಿ 1 ಸ್ಪೂನಷ್ಟು ಹಾಕಿ ಸಣ್ಣ ಉರಿಲಿ ಬಿಡಬೇಕು. ಸ್ವಲ್ಪ ಹುಣಸೆಹಣ್ಣು ರಸ 1 ಸ್ಪೂನಷ್ಟು ಅಂದರೆ ಸಾಕು, ಜಾಸ್ತಿ ಅಂದರೆ ಹುಳಿ ಆಗಿಬಿಡುತ್ತೆ. ಹುಳಿ ಬೇಕನ್ನೋರು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು. ಸ್ವಲ್ಪ ಉಪ್ಪು, ಎಷ್ಟು ಸಾಂಬಾರು ಮಾಡ್ತೀವೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಬೆಲ್ಲ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ಳೋಣ. ಇದನ್ನು 2 ನಿಮಿಷ ಸ್ವಲ್ಪ ನೀರು ಹಾಕಿ ಕುದಿಯೋಕ್ಕೆ ಬಿಡಬೇಕು. 2 ನಿಮಿಷ ಸ್ವಲ್ಪ ನೀರು ಹಾಕಿ ಕುದಿಯೋಕ್ಕೆ ಬಿಡಬೇಕು. ನೋಡಿ, ಸ್ವಲ್ಪ ಉಪ್ಪು ಖಾರ ಎಲ್ಲ ಇಳಿದಿದೆ ಬೆಂಡೆಕಾಯಿಗೆ. ಈಗ ಮಸಾಲೆ ಮಿಕ್ಸ್ ಮಾಡ್ಕೊತೀನಿ. ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ಇಷ್ಟು ಸಾಂಬಾರು ಬೇಕಂದರೆ ನಾನು ಯಾವಾಗಲೂ ಸ್ವಲ್ಪನೇ ಮಾಡ್ತೀನಿ, ಯಾಕಂದರೆ ನಾನು ಹಸ್ಬೆಂಡ್ ಇಬ್ಬರೇ ಇರೋದು. ನೋಡಿ, ಈ ಹದಕ್ಕೆ ಒಂದು 3 ಮಿನಿಟ್ಸ್ ಕುದಿಸ್ಬೇಕು. ಮಸಾಲೆ ವಾಸನೆ ಹೋಗೋವರೆಗೂ ಈ ಒಂದು ಹದಕ್ಕೆ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೆ, ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಬೇಳೆ ಹಾಕ್ತೇನೆ ಒಂದು 4 ಜನಕ್ಕೆ ಆಗೋಷ್ಟು ಮಾಡ್ಕೊಬೋದು. ಮಸಾಲೆ ನೀವು ಜಾಸ್ತಿ ಹಾಕಿದ್ರೆ ಜಾಸ್ತಿನೂ ಆಗುತ್ತೆ. ಬೆಂಡೆಕಾಯಿ ಸಾಂಬಾರು ರೆಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.